ಎಂಟರ್ಟೈನರ್ ಅವಾರ್ಡ್. ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಹೆಮ್ಮೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೀವಿ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಶ್ರೀ ಸಾಧು ಕೋಕಿಲ ಅವರು. ಆಲ್ರೆಡಿ 2-3 ಪಂಚ್ ಡೈಲಾಗ್ ಹೇಳಾಯ್ತು. ಅವರು ಬಂದ ತಕ್ಷಣ ನಮ್ನೆಲ್ಲ ನಗಿಸ್ಬಿಟ್ರು. ಬೆಸ್ಟ್ ಎಂಟರ್ಟೈನರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷಕ್ಕೆ ಬರೀ ಜನರನ್ನ ರಂಜಿಸಿದ್ದಲ್ಲ, ಎಲ್ಲ ವರ್ಗದಲ್ಲೂ ಅವರು ಎಲ್ಲರಿಗೂ ಸಲ್ಲುವವರಾಗ್ಬಿಟ್ಟು. ಮಿಸ್ಟರ್ ಗಿಲಿ, ಕಂಗ್ರ್ಯಾಚುಲೇಷನ್ಸ್. ಕಾಮಿಡಿ ಲೋಕದ ಹೊಸ ಬಿಗ್ ಬಾಸ್ ನಿಮ್ಮನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೂ ಮುಂಚೆ ಕಾಮಿಡಿ ಲೋಕದಲ್ಲಿ ನೀವು ಎಬ್ಸಿರುವಂತಹ ಕನ್ನಡಿಗರ ಮನಸ್ಸನ್ನ ಗೆದ್ದಿರೋ ಬಗ್ಗೆ ಒಂದು ವಿಡಿಯೋ ಇದೆ. ಮೊದಲಿಗೆ ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಗಿಲ್ಲಿ. ಪಂಚ್ ಮೇಲೆ ಪಂಚ್ ಕೊಡ್ತಾನೆ. ಪರಪಂಚದಲ್ಲಿರೋ ಕನ್ನಡಿಗರ ಮನಗೆದ್ದ ನಟ. ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ. ಪವರ್ಫುಲ್ ಆಗಿ ಬೆಳೆದ ಕಲಾವಿದ. ಕಾಮಿಡಿ ಲೋಕದ ಹೊಸ ಬಿಗ್ ಬಾಸ್ ಅವರೇ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. ನಲ್ಲಿ ಮೂಳೆ ಹಿಡ್ಕೊಂಡು ಕನ್ನಡಿಗರ ಕಾಮಿಡಿ ದಾಹ ನೀಗಿಸಿದ ಗಿಲ್ಲಿ ಕಿರುಚಿತ್ರಗಳ ಮೂಲಕವೇ ಕೋಟಿ ಕೋಟಿ ಜನರನ್ನ ತಲುಪಿದ್ರು. ನಂತರ ರಿಯಾಲಿಟಿ ಶೋಗಳು ಹುಡುಕಿಕೊಂಡು ಬಂದವು. ಪ್ರಾಪರ್ಟಿ ಕಾಮಿಡಿಯಿಂದ ಇನ್ನಷ್ಟು ಖ್ಯಾತಿಯಾದ್ರು. ಮಾತು ಮಾತಿಗೂ ಪಂಚ್ ಕೊಡ್ತಾನೆ. ಬಿಗ್ ಬಾಸ್ ಮನೆ ಮನಸ್ಸು ಎಲ್ಲವನ್ನು ಗೆದ್ರು. ಬಿಗ್ ಬಾಸ್ ಹಳೆ ದಾಖಲೆಗಳನ್ನೆಲ್ಲ ಪುಡಿಗಟ್ಟಿದ ಪ್ರತಿಭೆ. 47 ಕೋಟಿ ವೋಟ್ ಪಡೆದು 50 ಲಕ್ಷ ರೂಪಾಯಿ ಜೊತೆಗೆ ಟ್ರೋಫಿ ಮುಡಿಗೇರಿಸಿಕೊಂಡಿರೋ ಗಿಲ್ಲಿ ದಿ ಡೆವಿಲ್, ಲಂಗೋಟಿ ಮ್ಯಾನ್ ಸೇರಿದಂತೆ 16 ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಫೇವರೇಟ್ ಆಗಿರೋ ಕಿರುತೆರೆಯ ನಂಬರ್ 1 ಟ್ರೆಂಡಿಂಗ್ ಸ್ಟಾರ್. ಕನ್ನಡದ ಹೊಸ ಹಾಸ್ಯ ಚಾಣಕ್ಯ. ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತೂ ಹೋಗಲ್ಲ. ಗಿಲ್ಲಿಗೆ 2025-26ನೇ ಸಾಲಿನ ನ್ಯೂಸ್ 18 ಕನ್ನಡದ ವತಿಯಿಂದ ಬೆಸ್ಟ್ ಎಂಟರ್ಟೈನರ್ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ಟ್ರೋಲಿಂದ ಟ್ರೆಂಡ್ ವರೆಗೂ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ವರ್ಷದ ಬೆಸ್ಟ್ ಎಂಟರ್ಟೈನರ್ ಗಿಲ್ಲಿ ನಟ. ಕಾಮಿಡಿ ಲೋಕದ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಜಸ್ಟ್ ಕಂಟೆಸ್ಟೆಂಟ್ ಆಗಿದ್ದಂಥವ್ರು ಒಂದು ಟ್ರೆಂಡ್ ಅನ್ನ, ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿ ನಟ. ನಲ್ಲಿ ಮುಳೆ ಮುಖಾಂತರನೇ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೆಸರಾಗಿದ್ದಂಥ ಗಿಲ್ಲಿ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂಥದ್ದು. 47 ಕೋಟಿ ವೋಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ತಮಾಷೆಯ ಮಾತಲ್ಲ. ಪ್ರತಿ ಮನದಲ್ಲೂ ಕೂಡ ಯಾವ ರೀತಿಯಾಗಿ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಆಶಯ ಇತ್ತು ಅನ್ನುವಂಥದ್ದನ್ನ ತೋರಿಸುತ್ತೆ ಆ ವೋಟ್ಸ್ಗಳು. ಈಗ ಯಾರನ್ನಾದ್ರೂ ಹಿಡಿಬಹುದು, ಗಿಲ್ಲಿ ಹಿಡಿಯೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಹಂಗೇನಿಲ್ಲ, ಹಿಡಿಬೋದು. ಹೌದಾ? ಗಿಲ್ಲಿ ಚಿಕ್ಕದು, ಆರಾಮಾಗಿ ಇಷ್ಟೇ ಇರ್ತದೆ. ಈಗಿಲ್ಲಿ ಈ ವರ್ಷ ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವಾರ್ಡು ಅಂತ ಅಫಿಷಿಯಲ್ ಆಗಿ ತಗೋತಿರೋದು ಇದೆ. ಫಸ್ಟು ಸ್ಟೇಜ್ ಮೇಲೆ ಬಂದು ಅದೊಂದು ಖುಷಿ. ಆದರೆ ಸಾಧು ಸರ್ ಕೈಯಲ್ಲಿ ತಗೋತಿರೋ ಇನ್ನೊಂದು ದೊಡ್ಡ ಖುಷಿ. ಈ ಅವಾರ್ಡ್ ಬರೋ ಕಾರಣ ಇವರೇ ಫಸ್ಟ್ ರೆಫರ್ ಮಾಡಿದ್ದಂತ ಎಲ್ಲರೂ ಹೇಳ್ತಾವ್ರು ಬಂದು. ಇಲ್ಲ, ಗಿಲ್ಲಿ ಕೊಡ್ರಿ, ಅವರು ಕೊಡ್ಬೋದು ಅಂತ ಹೇಳಿ. ಅದಕ್ಕೆ ಥ್ಯಾಂಕ್ ಯು ಸರ್. ಸಖತ್ ಖುಷಿ ಆಯ್ತು. ಈ ಕನ್ನಡಕ್ಕೂ ನನಗೂ ತುಂಬ ನಂಟೈತೆ. ಯಾಕೆಂದರೆ ಈಗ ನಾನು ಬಿಗ್ ಬಾಸ್ ಗೆದ್ದದ್ದು ಕಲರ್ಸ್ ಕನ್ನಡ, ಈಗ ಅವಾರ್ಡ್ ಕೊಡ್ತಿದ್ದು ನ್ಯೂಸ್ 18 ಕನ್ನಡ ಎಲ್ಲ. ಆಮೇಲೆ ಬಂದಿರೋದು ವರ್ಷದ ಕನ್ನಡಿಗ. ನೋಡ್ರಿ, ಕನ್ನಡಕ್ಕೂ ನಮಗೂ ಹೆಂಗೆ ಒಂದಕ್ಕೊಂದು ಕನೆಕ್ಷನ್ ಇರ್ತಂತ ಸಖತ್ ಖುಷಿ ಆಯಿತು. ಈ ಅವಾರ್ಡ್ ನಾನು ಈಗ ಜನರಲಾಗಿ ಯಾರಿಗಾರು ಒಬ್ಬರಿಗೆ ಏನು ಇದು ಡೆಡಿಕೇಟ್ ಮಾಡ್ತಾ ಇರ್ತಾರೆ. ನಾನು ಇಲ್ಲೇ ಇರುವಂಗೆ ವರ್ಷದ ಕನ್ನಡಿಗ, ಕನ್ನಡ ಜನತೆಗೆ ಡೆಡಿಕೇಟ್ ಮಾಡ್ತೀನಿ ಇದನ್ನ. ಈ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ, ಕೊನೆವರೆಗೂ ಇದನ್ನ ಉಳಿಸ್ಕೊತೀನಿ. ಧನ್ಯವಾದಗಳು. ಹೆಂಗು ಪ್ರಾಪರ್ಟಿ ಕೈಯಲ್ಲಿದೆ, ಒಂದು ಕಾಮಿಡಿ ಮಾಡ್ಬಿಡಿ. ಇಲ್ಲ, ಸುಮ್ಮನೆ ಮಾಡೋಕ್ಕದ ಎಲ್ಲ ಅದೇ. ಈಗ ನಿಮ್ಮನ್ನ ನೋಡಿದ್ಮೇಲೆ ಮಾಡ್ಬೇಕಾಯ್ತೈತಿ. ಇದು ಸ್ಟೇಜು, ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜು ಅಂತ ಮಾಡ್ಬೇಕಾಯ್ತು. ದೊಡವ ಆಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ಮುರಿ ಬೀಜ, ಸಾರ್ಗಾಕೋ ಸೊಪ್ಪು, ನೀವು ಮಾಡಿದ ತಪ್ಪು. ಅದು ಹಂಗೆ
ನಾನು ಯಾಕೋ ಅದು ಬಿಡುದಿಲ್ಲ ಅನ್ಸುತ್ತೆ, ದೊಡ್ಡವ್ರು ಚಿಕ್ಕವ ಇಬ್ರು. ಅದು ಯಾವಾಗ ಹೇಳಿದ್ನು ಏನೋ ನನಗೂ ಆಚೆಗೆ ಬಂದ್ಮೇಲೆ ಗೊತ್ತಾದ್ದು, ಓ ಹೇಳಿದ್ನ ಇದ ಅಂತ. ಫುಲ್ ಬಿಸಿ. ಏನೋ ಮಂಡ್ಯದಲ್ಲಿ ಫುಲ್ ಕ್ಯೂ ನಿಂತಿದಾರಂತೆ ನಿಮ್ಗೆ ಹೆಣ್ಣು ಕೊಡಕ್ಕೆ. ಎಲ್ಲಿ ಮೇಡಮ್? ಮಂಡ್ಯ. ಯಾರು ನೀವು ನೋಡುದು? ನಿಮ್ಗೆ ಯಾರು ಏನಾರು ನಾವು ಹೇಳಿದ್ರೆ? ಮಂಡ್ಯ ಕಡೆಯವರಲ್ಲ. ಅಲ್ಲ ನಿಮ್ಗೆ ಯಾರು ಹೇಳಿದ್ರೆ ಹೆಣ್ಣು ಕೊಡ್ತಾರೆ? ಅದಕ್ಕೆ ಮಂಡ್ಯ ಸೈಡೇ ಹೋಗ್ತಾ ಇಲ್ಲ ಅಂತ. ಹಂಗೇನಿಲ್ಲ ಮೇಡಮ್. ಆಮೇಲೆ ಕೊಡೋರು ಕೊಡದ ಹೋದ್ರು ಸುಮ್ಮೀರಿ. ಆಮೇಲೆ ನೀವು ಹಿಂಗೆ ಹೇಳಿ ಹೇಳಿ ಹೇಳಿ. ಮತ್ತೊಬ್ಬ ಕಾಮಿಡಿ ನಟನ ಗೆಲುವನ್ನ ಸಂಭ್ರಮಿಸಿದ್ದು ಸಾಧು ಸರ್. ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅವ್ರ ಸಾಧನೆ ಬಗ್ಗೆ. ಎಷ್ಟು ಖುಷಿಯಾಗತ್ತೆ, ಓಕೆ. ಬಟ್ ಗಿಲ್ಲಿ ಇನ್ನು ಮೇಲೆ ಸಾಧನೆ ಮಾಡಬೇಕು. ಸಾಧನೆ ಒಂದು ವರ್ಷದ ಕನ್ನಡಿಗ ಅಂತ ಈ ವರ್ಷಕ್ಕೆ ಅಂತಲ್ಲ, ಗಿಲ್ಲಿ ತುಂಬ ಟ್ಯಾಲೆಂಟ್ ಇರುವಂಥ ಹುಡುಗ. ಫಸ್ಟ್ ಅದು ಒಬ್ಬರ ಹತ್ರ ಟ್ಯಾಲೆಂಟ್ ಇಲ್ಲ ಏನೂ ಇಲ್ಲ ಅಂದಾಗ ಯಾರೂ ವೇದಿಕೆಗೂ ಕರೆಯೋದಿಲ್ಲ, ಅವ್ರನ್ನ ಯಾರೂ ಸನ್ಮಾನಿಸೋದು ಇಲ್ಲ. ಅದಂಗೆ ಒಂಥರ ಎಲೆ ಮರೆ ಕಾಯಿನೋ ಅಥವಾ ಹಂಗೆ ಎಲೆ ಒಣಗೋದಂಗೆ ಸುಮಾರು ಜನ ಕಲಾವಿದರಿದ್ದಾರೆ. ಆದರೆ ಹಂಸಲೇಖ ಅವರು ಯಾವಾಗಲೂ ಒಂದು ಮಾತು ಹೇಳೋರು, ಎಲ್ಲರೂ ನಂಬರ್ 1 ಆಗೋಕ್ಕಾಗಲ್ಲ ಕಣೋ, 10,000 ಜನದಲ್ಲಿ ಒಬ್ಬ ಅವ್ರನ್ನೆಲ್ಲ ಹಮುಕಿ ಮೇಲೆ ಬರ್ಬೇಕಂತೆ. 10,000 ಜನದಲ್ಲಿ ಒಬ್ಬ ಬರ್ತಾರೆ. ಆ 10,000 ಜನದಲ್ಲಿ ಈ ನಮ್ಮ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಗಿಲ್ಲಿ. ಈಗ ಇದೇ ನಿನಗೆ ಮೆಟ್ಲು ಫಸ್ಟು, ಇನ್ನು ಮೇಲೆ ನಿಮ್ಮ ಸಾಧನೆ ತೋರಿಸ್ಬೇಕು. ವೆರಿ ಗುಡ್, ಕಂಗ್ರ್ಯಾಚ್. ಎಲ್ಲದಕ್ಕೆ ಇವರೇ ಕಾರಣ. ನಾನು ಜೂರಿಯಾಗಿ ಬಂದೇ ಇರಬಹುದು, ಇವರು ಇದ್ದಾರಲ್ಲ ತುಂಬ ಅವರು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರೋ, ಅವರು ಎಲ್ಲ ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋದನ್ನು ಮುಂಚೆನೇ ರೆಡಿ ಮಾಡಿಬಿಟ್ಟಿದ್ರು. ನೋಡಿದ ತಕ್ಷಣ ನಾವು ಹೇಳ್ಬೋದು ಅವ್ರು ಯಾರಿಗೆ ಅಂತ ರೆಡಿ ಮಾಡಿದ್ದಾರೆ, ಅದು ಸರಿ ಇದೆ, ಕರೆಕ್ಟಾಗಿದೆ. ಜೂರಿಗಳು ಆ್ಯಕ್ಚುಲಿ ಬೇಕಾಗಿರಲಿಲ್ಲ ಸರ್, ನೀವು ಎಲ್ಲ ಪರ್ಫೆಕ್ಟಾಗಿ ರೆಡಿ ಮಾಡಿದ್ರು. ನೋಡಿದ ತಕ್ಷಣ ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟು, ಅಷ್ಟೇ ನಾವು ಮಾಡಿದ ಕೆಲಸ. ಫಸ್ಟು ನಾವು ನ್ಯೂಸ್ 18 ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಸರ್. ಸರಿಯಾದ ಸಾಧಕರನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ನ್ಯೂಸ್ 18 ಎಲ್ಲ ಇವ್ರಿಗೆ ಎಲ್ಲರಿಗೂ ಎಕ್ಸಾಕ್ಟ್ಲಿ ಅದನ್ನೇ ನಾನು ನಿಮ್ಮ ಮಾತು ಮುಗಿದ್ಮೇಲೆ ಕೇಳೋಣ ಅನ್ಕೊಂಡಿದ್ದೆ. ಸಾಧು ಸರ್ ಬಂದ್ಮೇಲೆ ನಗು ಇರಲೇಬೇಕು. ಗಿಲ್ಲಿ ಡೈಲಾಗ್ ಹೇಳೋದು ಅದು ಕರೆಕ್ಟು ಅಲ್ವಾ? ಅಲ್ಲ ಗಿಲ್ಲಿ, ನಾವಂದ್ರೆ ಒಂದು ಹಾಡು ಗೀಡಿ ಹೇಳೋದ್ರಲ್ಲಿ ಅರ್ಥ ಇದೆ. ಇವಾಗ ಆಡಿಯನ್ಸ್ ನೀವು ರಿಕ್ವೆಸ್ಟ್ ಮಾಡಬೇಕು, ನಾನು ಮಾಡಿದ್ದಾಯ್ತು. ಜೋರಾಗಿ ಬರಲಿ ವಾಯ್ಸ್. ಡೈಲಾಗ್ ನಾವಿಲ್ಲಿ ಎಲ್ಲ ಮರ್ತೋಗಿರ್ತೀವಿ. ನಮ್ಮದು 3 ದಾರಿ, ಈ ಕಡೆ ಒಂದು ಮ್ಯೂಸಿಕ್ಕು, ಈ ಕಡೆ ಆ್ಯಕ್ಟಿಂಗು, ಈ ಕಡೆ ಡೈರೆಕ್ಷನ್. ಹಂಗೆ ಕಲೆ ಇರದ ಕಲೆ ಎಲ್ಲ ಕಾಂತ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಬರೀ ಶಿಲೆ ಕಾಲುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹದ ಅಮಲಿನಲ್ಲಿ ಅಡೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಆ ಬಲೆಯಲ್ಲ ಕಾಂತ. ನಾನೇ ಡೈರೆಕ್ಟರ್. ಒಂದೇ 2 ಲೈನು ನಮ್ಮ ಅಶ್ವಥ್ ಅವ್ರದ್ದು ಲೈನ್ ಮಾತ್ರ ಹೇಳ್ಬಿಡ್ತೀನಿ ಅಷ್ಟೇ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್ ಗಿಲ್ಲಿ. ಗಿಲ್ಲಿಗೆ ಮೈಸೂರು ಸ್ಯಾಂಡಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಇದೆ, ತಗೊಂಡು ಹೋಗ್ಬೇಕು. ಒಳ್ಳೊಳ್ಳೆ ಸೋಪುಗಳಿದೆಯಂತೆ. ಸ್ನಾನ ಮಾಡೋ ಅಭ್ಯಾಸ ಇದ್ದರೆ ಕೆರೆ ಕಡಿಕೋ ಬಾವಿ ಮೂಲೆಯಲ್ಲೋ. ನೀವೆಲ್ಲಿ ಸ್ನಾನ ಮಾಡೋದು? ಬಾತ್ರೂಮಲ್ಲಿ ಅಣ್ಣ. ಹಿಂಗೆ ಈಗ ಅಲ್ಲಿ ಚೆನ್ನಾಗಿ ಉಜ್ಜಿ ಮೈಸೂರು ಸ್ಯಾಂಡಲ್ ಕಡೆಯಿಂದ ಕೊಟ್ಟ. ಎಲ್ಲಿ ಚೆನ್ನಾಗಿ ಅಲ್ಲೇ ಒಳ್ಳೇದಾಗಲಿ. ವೆರಿ ಆಲ್ ದ ಬೆಸ್ಟ್ ಗಿಲ್ಲಿ. ಆ್ಯಂಡ್ ಸಾಧು ಕೋಕಿಲ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ಒಂದು ಹೂಗುಚ್ಛ.